ಎಲ್ಲೆಲ್ಲಿ ನೋಡಿ ಇದೇ ಸಮಸ್ಯೆ. ಮದ್ದೂರು ಆಗಿರಬಹುದು, ಶಿವಮೊಗ್ಗ ಆಗಿರ್ಬೋದು, ಭದ್ರಾವತಿ ಆಗಿರ್ಬೋದು, ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟ ತನಕ ಬಂದಿದೆ. ಕಲ್ಲು ಎಸೆದವರದ್ದು ಕೈಕಾಲು ಮುರಿತಾರೆ ಅನ್ಕೊಂಡು ಹಿಂದೂಗಳು ಪಾಪ ಕಾತರದಿಂದ ಕಾಯ್ತಾ ಇದ್ದಾರೆ. ಕಲ್ಲು ಎಸೆದವರ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಬೀದಿಗೆ ಬಂದ್ರಲ್ಲ, ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. FIR ದಾಖಲಾಗಿದೆ. ಮಸೀದಿ ಮುಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರಂತೆ. ಅದು ಯಾಕೆ ಕೆಲವೊಂದು ಜಾಗದಲ್ಲಿ ಅವರಿಗೆ ವಿಶೇಷವಾದ ಆಂಟಿ ಇಂಡಿಯನ್ ವೈಬ್ ಮೂಡುತ್ತೆ ಅನ್ನೋದು ಅರ್ಥ ಆಗಲ್ಲ. ಅಲ್ಲಿ ಪಹಲ್ಗಾಮಲ್ಲಿ ಟೆರರಿಸ್ಟ್ಗಳು ದಾಳಿ ಮಾಡಿದ್ರೆ ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಮೋದಿ ಸರ್ಕಾರವನ್ನ ಹೇಳ್ತಾರೆ. ಆದ್ರೆ ರಾಜ್ಯದಲ್ಲಿ ಒಂದು ಗುಪ್ತಚರ ಇಲಾಖೆ ಇಲ್ವಾ? ಅವರು ಭದ್ರಾವತಿಯಲ್ಲಿ ಇಲ್ವಾ, ಶಿವಮೊಗ್ಗದಲ್ಲಿ ಇಲ್ವಾ, ಮದ್ದೂರಲ್ಲಿ ಇಲ್ವಾ, ಹಾಗೆ ಮೈಸೂರಲ್ಲಿ ಇಲ್ವಾ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ನಿರ್ಭೀತಿಯಿಂದ ಜೈ ಶ್ರೀರಾಮ್ ಅಂತ ನಾನು ಹೇಳೋಕ್ಕಾಗುತ್ತಾ ಅನ್ನೋ ಸಂದೇಹ ಕಾಡ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಡೆಯ ಘಟನೆಗಳನ್ನ ನೋಡಿ ನಮ್ಮ ಕಾನೂನು ಸುವ್ಯವಸ್ಥೆ ಹಾಗೂ ನಮ್ಮ ಪೊಲೀಸರು ಈ ಆಟದ ಗೊಂಬೆ ಆಗಿದಾರಲ್ಲ, ಟೀ ಕೊಡೋ ಗೊಂಬೆ, ಅವರು ಈ ಸರ್ಕಾರದ ಕಂಟ್ರೋಲ್ ಇದ್ದಾರೆ. ಹಾಗೆ ಸರ್ಕಾರ ನಮ್ಮ ಹಿಂದೂಗಳ ಭಾವನೆಯನ್ನ, ವಿಶೇಷವಾಗಿ ಧಾರ್ಮಿಕ ಭಾವನೆಯನ್ನ ಕಂಟ್ರೋಲ್ ಮಾಡ್ತಾ ಇದೆ. ಎಲ್ಲೆಲ್ಲಿ ನೋಡಿ ಇದೇ ಸಮಸ್ಯೆ. ಮದ್ದೂರು ಆಗಿರಬಹುದು, ಶಿವಮೊಗ್ಗ ಆಗಿರ್ಬೋದು, ಭದ್ರಾವತಿ ಆಗಿರ್ಬೋದು, ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟ ತನಕ ಬಂದಿದೆ. ಮದ್ದೂರಿನ ಕೇಸ್ ಅಂತೂ ನೀವು ನೋಡಿರ್ತೀರ. ಅಲ್ಲಿ ಕಲ್ಲು ಎಸೆದವ್ರದ್ದು ಕೈಕಾಲು ಮುರಿತಾರೆ ಅನ್ಕೊಂಡು ಹಿಂದೂಗಳು ಪಾಪ ಕಾತರದಿಂದ ಕಾಯ್ತಾ ಇದ್ರು. ಆದ್ರೆ ಪೊಲೀಸರು ಏನ್ ಮಾಡಿದ್ರು? ಕಲ್ಲು ಎಸೆದವರ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಬೀದಿಗೆ ಬಂದ್ರಲ್ಲ, ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. FIR ದಾಖಲಾಗಿದೆ. ಹಾಗೆ ಇನ್ನು ಭದ್ರಾವತಿಯಲ್ಲಿ ಅದು ಏನಪ್ಪ, ಮಸೀದಿ ಮುಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರಂತೆ. ಅದು ಯಾಕೆ ಕೆಲವೊಂದು ಜಾಗದಲ್ಲಿ ಅವರಿಗೆ ವಿಶೇಷವಾದ ಆಂಟಿ ಇಂಡಿಯನ್ ವೈಬ್ ಮೂಡುತ್ತೆ ಅನ್ನೋದು ಅರ್ಥ ಆಗಲ್ಲ. ನಾನು ಹೇಳೋದು, ಈ ಪಾಕಿಸ್ತಾನ್ ಪ್ರೇಮಿಗಳನ್ನ ಅವರೊಂದು ಆಧಾರ್ ಕಾರ್ಡ್ ತರ ಅವರೊಂದು ಕಾರ್ಡ್ ಮಾಡಿಸ್ಕೊಂಡ್ಬಿಡಿ. ಈ ಮೋದಿ ಅವರು ಅವಾಗವಾಗ ಈ ಆಪರೇಷನ್ ಸಿಂಧೂರ್ ಅದು ಇದು ದಾಳಿ ಮಾಡ್ತಾರಲ್ಲ, ಭಾರತದಿಂದ ಚಿಮ್ಮಿ ಹೋಗುವ ಮಿಸೈಲ್ಗಳಿಗೆ ಅವ್ರನ್ನ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ಬೋದಲ್ಲ. ಒಂದೇ ₹1 ಖರ್ಚಿಲ್ಲದೆ ನಿಮ್ಮ ಇಷ್ಟವಾದ ದೇಶಕ್ಕೆ ಹೋಗಿ ನೀವು ಬದುಕ್ಬೋದು, ಜೀವ ಹೊಂದಿದ್ರೆ ಹೇಳಿದಾಗ. ಅದೇ ತರದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಇದೊಂದು ಕೆಟ್ಟ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಅನ್ನೋದು ಎಕ್ಕುಟ್ಟೋಗೋದು ಅಂತಾರಲ್ಲ, ಅದೇ ತರ ಆಗಿದೆ. ಪೊಲೀಸರಂತೂ ಪಾಪ ಆ ಕಡೆ ನುಂಗಕ್ಕಾಗಲ್ಲ, ಈ ಕಡೆ ಉಗಿಯಕ್ಕಾಗಲ್ಲ ಅನ್ನೋ ಬಿಸಿ ತುಪ್ಪವನ್ನ ಬಾಯಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಮದ್ದೂರಿನ ವಿಚಾರಕ್ಕೆ ಅಂದ್ರೆ ಗಲಭೆ ಆಗುತ್ತೆ ಅನ್ನೋ ವಿಚಾರಕ್ಕೆ ಮಾಹಿತಿ ಇರ್ಲಿಲ್ವಾ? ಅಲ್ಲಿ ಪಹಲ್ಗಾಮಲ್ಲಿ ಟೆರರಿಸ್ಟ್ಗಳು ದಾಳಿ ಮಾಡಿದ್ರೆ ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಮೋದಿ ಸರ್ಕಾರವನ್ನ ಹೇಳ್ತಾರೆ. ಆದ್ರೆ ರಾಜ್ಯದಲ್ಲಿ ಒಂದು ಗುಪ್ತಚರ ಇಲಾಖೆ ಇಲ್ವಾ? ಅವರು ಭದ್ರಾವತಿಯಲ್ಲಿ ಇಲ್ವಾ, ಶಿವಮೊಗ್ಗದಲ್ಲಿ ಇಲ್ವಾ, ಮದ್ದೂರಲ್ಲಿ ಇಲ್ವಾ, ಹಾಗೆ ಮೈಸೂರಲ್ಲಿ ಇಲ್ವಾ? ಎಲ್ಲಾ ಕಡೆ ಇದ್ರು ಕೂಡ, ಇಷ್ಟೊಂದು ಗಲಭೆ ಆಗ್ತಾ ಇದ್ರು ಕೂಡ ನಮ್ಮ ಹಿಂದೂಗಳು ಆ ಮುಸಲ್ಮಾನರಿಂದ ಕಲ್ಲೇಟು ತಿಂದು ಬುರುಡೆ ಓಪನ್ ಮಾಡ್ಕೊಂಡಿದ್ರು ಕೂಡ ಅದೊಂದು ಸಣ್ಣ ಪುಟ್ಟ ಗಲಾಟೆ ಆಗಿದೆ, ಮಸೀದಿಯಲ್ಲಿ ಕಲಿದಿದ್ದು ಹೌದು, ಒಂದೆರಡು ಕಲ್ಲು ಎಸೆದಿದ್ದಾರೆ, ಈ ತರದ ಹೇಳಿಕೆಗಳು ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇದೆಯಲ್ಲ. ಏನ್ ಹೇಳ್ಬೇಕು? ಕಾಂಗ್ರೆಸ್ ಅವ್ರಿಗೆ ಬೈಯಕ್ಕಾಗುತ್ತಾ? ಖಂಡಿತ ಬೈಯಕ್ಕಾಗಲ್ಲ. ಇದರಲ್ಲಿ ಕಾಂಗ್ರೆಸ್ಸಿನದ್ದು ಏನೂ ತಪ್ಪಿಲ್ಲ. ತಪ್ಪು ಯಾರದ್ದು ಹಾಗಿದ್ರೆ? ಕಾಂಗ್ರೆಸ್ ಮುಂಚಿನಿಂದನೂ ಕೂಡ ಇಲ್ಲಿಯ ತನಕ ಅಂದ್ರೆ ಮೋಹನದಾಸ ಕರಮಚಂದ ಗಾಂಧಿಯಿಂದ ರಾಹುಲ್ ಗಾಂಧಿ ತನಕವೂ ಕೂಡ ಮುಸ್ಲಿಂ ಓಲೈಕೆಯನ್ನೇ ಮಾಡಿಕೊಂಡು ಬಂದಿದೆ. ಅವರ ಮ್ಯಾನಿಫೆಸ್ಟೋಗಳಾಗಿರ್ಬೋದು, ಅವರ ಮಾತುಗಳಾಗಿರ್ಬೋದು, ಅವರ ಹಾವಭಾವ ಎಲ್ಲವೂ ಕೂಡ ಮುಸ್ಲಿಮರ ಪರವಾಗಿಯೇ. ಆದ್ರೆ ಅವರನ್ನ ನಂಬಿ ಹಿಂದೂಗಳು ವೋಟ್ ಹಾಕಿದ್ರಲ್ಲ, ಅವ್ರು ಮಾಡೋ ತಪ್ಪೇನಿದೆ? ಅದು ಅವರ ವೋಟ್ ಬ್ಯಾಂಕು. ಅವರು ಓಪನ್ ಆಗಿ ಹೇಳ್ಕೊತಾರೆ, ಅವರ ಲಾಲನೆ ಪಾಲನೆ ಪೋಷಣೆ ಮಾಡ್ತಾರೆ. ಅದರಲ್ಲಿ ಕಾಂಗ್ರೆಸ್ ತಪ್ಪೇನಿದೆ? ಆದ್ರೆ ಹಿಂದೂಗಳು ಕಾಂಗ್ರೆಸ್ ನಮ್ಮನ್ನು ಕೂಡ ಕರ್ಕೊಂಡು ಹೋಗುತ್ತೆ, ಅದೊಂದು ಜಾತ್ಯತೀತ ಪಕ್ಷ, ಅದಕ್ಕೆ ಧರ್ಮ ಕರ್ಮ ಯಾವ್ದ್ರದ್ದು ಪರಾಕ್ಕೆ ಬೀಳಲ್ಲ ಅನ್ಕೊಂಡು ವೋಟ್ ಹಾಕಿದ್ರಲ್ಲ, ಅನುಭವಿಸಬೇಕಾದವರು ವೋಟ್ ಹಾಕಿದವರು. ಹಾಕಿಸ್ಕೊಂಡವರದ್ದು ಪದ್ಧತಿಶೀರ್ ಅಂತ ಕರೀತಾರೆ ನಮ್ಮ ಕಡೆ, ಅದೇ ತರ ಬದುಕು ಆಗ್ತಾ ಇದೆ. ಸೊ ಈಗ ಅವರು ಕೇಳ್ಬಹುದು, ಅದೇ ಮದ್ದೂರಲ್ಲಿ ರೋಡ್ ಮಧ್ಯದಲ್ಲಿ ಲಾಠಿ ಏಟಲ್ಲಿ ನಮ್ಮ ಹಿಂದೂ ಮಹಿಳೆಯರೆಲ್ಲ ತಿಂದು ಹಣ್ಣುಗಾಯಿ ನೀರುಗಾಯಿ ಆದ್ರು. 2,2 ಸಾವಿರ ಕೊಡಲ್ವಾ? ಒಂದೆರಡು ಈ ಲಾಠಿ ಏಟ್ ತಿನ್ನಕ್ಕಾಗಲ್ವಾ? ನೀವು ಮದ್ದೂರಿಗೆ ಏನ್ ನಡ್ಕೊಂಬಂದ್ರ ಫ್ರೀಯಾಗಿ ಬಸ್ಸಲ್ಲಿ ಬಂದಿಲ್ವಾ? ಆಧಾರ್ ಕಾರ್ಡ್ ತೋರಿಸಿದ್ರೆ ಟಿಕೆಟ್ ಹರಿದು ಕೊಡಲ್ವಾ? ಮನೆಗೆ 2 ಸಾವಿರ ಬರಲ್ವಾ? ಅಕ್ಕಿ ಕೊಡಲ್ವಾ? ಒಂದೆರಡು ಏಟ್ ತಿಂದ್ರೆ ಏನಾಗುತ್ತೆ? ಧರ್ಮದ ವಿಚಾರಕ್ಕೆ ಅಂತ ಕೇಳಿದ್ರು ಕೂಡ ಅಚ್ಚರಿ ಇಲ್ಲ. ಅಂಥದ್ದೊಂದು ಕಾಲವು ಬರಬಹುದು. ಹೀಗಾಗಿ ನಮ್ಮ ಕಾನೂನು ಸುವ್ಯವಸ್ಥೆ ಅನ್ನೋದು ಲಗಾಡಿ ಎದ್ದು ಹೋಗಿದೆ ಅಂತಾರಲ್ಲ, ಆ ಥರವೇ ಆಗಿದೆ. ಈ ಟೈಮಲ್ಲಿ ನಿಮಗೊಂದು ಘಟನೆಯನ್ನ ನೆನಪು ಮಾಡ್ಕೊಡ್ಬೇಕು. ಕಳೆದ ವರ್ಷ ಇದೇ ಗಣೇಶ ಚತುರ್ಥಿಯಲ್ಲಿ ಒಂದು ಘಟನೆ ಆಗಿತ್ತು. ನಮ್ಮ ರಾಜ್ಯದಲ್ಲ, ಗುಜರಾತಲ್ಲಿ.
ಆಗ ಹೋಮ್ ಮಿನಿಸ್ಟರ್ ಹರ್ಷ ಸಂಘವಿ ಅವರು ಇದ್ದವರು. ಸೇಮ್ ಅಲ್ಲಿ ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಹಿಂದೂಗಳು ಒಂದು ಪೆಂಡಾಲನ್ನು ಹಾಕಿ ಗಣೇಶರನ್ನ ಇಟ್ಟಿದ್ರು. ಅಲ್ಲಿ ಅವರ ಪಾಡಿಯವರು ಭಜನೆ ಆರಾಧನೆ ಮಾಡ್ಕೊಂಡಿದ್ರು. ಎಲ್ಲಿಂದಲೋ ಬಂತು ಒಂದು 30-35 ಮುಸ್ಲಿಂ ಯುವಕರು ಕಲ್ಲು ತೂರಾಟ ಮಾಡಿದ್ರು. ಎಲ್ಲಿಯ ತನಕ ಹಿಂದೂಗಳ ದ್ವೇಷ ಇತ್ತು ಅಂತ ಕೇಳಿದ್ರೆ 2-3 ಕ್ಲಾಸಿಗೆ ಹೋಗೋರು, 2-3ನೇ ಕ್ಲಾಸಿಗೆ ಹೋಗೋ ಮಕ್ಕಳು ಕೂಡ ಕೈಯಲ್ಲಿ ಕಲ್ಲನ್ನ ಹಿಡ್ಕೊಂಡ್ ಬಂದಿದ್ರು. ಅವ್ರಿಗೆ ಪಾಪ ಗೊತ್ತಿಲ್ಲ, ಇವರು ಕಲ್ಲೆಸೆದ್ರು, ಗಣಪತಿಯ ವಿಗ್ರಹವನ್ನ ಮುರಿದ್ರು, ಹಾಗೆ ಹಿಂದೂಗಳಿಗೆ ಗಾಯವನ್ನ ಮಾಡಿದ್ರ. ಹಾಗೆ ಮನೆಗೆ ಓಡ್ ಹೋದ್ರು. ಅವರವರ ಮನೆಗೆ ಹೋಗಿ ಬಾಗಿಲು ಲಾಕ್ ಹಾಕೊಂಡು ಲೈಟ್ ಆಫ್ ಮಾಡ್ಕೊಂಡು ನನಗೇನು ಗೊತ್ತೇ ಇಲ್ಲ ಅನ್ಕೊಂಡು ಅಂಗಿ ಪ್ಯಾಂಟು ತೆಗೆದು ಮಲಗೇ ಬಿಟ್ಟಿದ್ರು. ಆದ್ರೆ ಈ ಮಕ್ಕಳಿಗೆ ಉತ್ಸಾಹ ಜೋರಿತ್ತಲ್ಲ, ಅವ್ರೇನ್ ಮಾಡಿದ್ರು, ಆ ಕಲ್ಲನ್ನ ತಗೊಂಡು ಪೆಂಡಾಲ್ ಒಳಗೇ ಹೋಗಿ ಎಸೆಯಕ್ಕೆ ಹೋದ್ರು. ಚಿಕ್ಕ ಮಕ್ಕಳು ಹಿಂದೂಗಳ ಕೈಲಿ ಸಿಕ್ಕೊಂಬಿದ್ರು. ಹಿಂಡಬಾರ್ ಜಾಗವನ್ನ ಹಿಂಡಿದಾಗ ಅವರು ಬಾಯಿ ಬಿಟ್ರು. ಯಾರ್ಯಾರು ಬಂದಿದ್ರಪ್ಪ ಕೇಳಿದ್ರೆ ಮುನಾಫ್ ಒಂದು ಹೆಸರು ಬಂತು, ಅಬ್ದುಲ್ ಒಂದು ಹೆಸರು ಬಂತು, ಮುನೀರ್ ಒಂದು ಬಂತು. ಹಾಗೆ ಆ ಮುನಾಫ, ಅಬ್ದುಲ್ಲಾ, ಮುನೀರು ಸಿಕ್ಕಿದ ಮೇಲೆ ಆಗ 35 ಜನರನ್ನ ಎತ್ತಾಕೊಂಡ್ಬರೋದು ಪೊಲೀಸರಿಗೆ ಕಷ್ಟವಾಗಿಲ್ಲ. ಹೆಂಗೆ ಕಾರ್ಯಾಚರಣೆ ಮಧ್ಯರಾತ್ರಿಯಲ್ಲಿ ಆಯ್ತು ಅಂದ್ರೆ, ಬಾಗ್ಲನ್ನ ಹಾಕೊಂಡಿದ್ರು, ಹಾಗೆ ಮನೆಗೆ ಬೀಗವನ್ನ ಹಾಕಿ ಹಿತ್ತಲ ಬಾಗಿಲ ಮೂಲಕ ಒಳಗಡೆ ಹೋಗಿ ಮಲ್ಕೊಂಡವರು ಇದ್ರು. ಲಿಟ್ರಲಿ ವಿಡಿಯೋಸ್ಗಳು ಸಿಗ್ತವೆ. ಪೊಲೀಸರು ಆ ಬಾಗಿಲನ್ನ ಒಡೆದುಕೊಂಡು ಒಳಗೆ ಹೋಗಿ ಈ ರೇಬಿಸ್ ನಾಯಿಯನ್ನ BBMP ಅವರು ಎತ್ಕೊಂಡು ಹೋಗ್ತಾರಲ್ಲ, ಅದೇ ತರದಲ್ಲಿ ಎತ್ತಾಕೊಂಡು ಬಂದ್ರು. ಹಾಗೆ ಅದೇನೋ ಒಂದು ತಾಸು ಅಲ್ಲಿ ಸ್ಟೇಷನ್ ಅಲ್ಲಿ ಅದು ಯಾವ ಕಜ್ಜಾಯ ಕೊಟ್ಟರು ಗೊತ್ತಿಲ್ಲ. ಹಬ್ಬ ಬೇರೆ, ಮೋದಕ, ಪಂಚ ಕಜ್ಜಾಯ ಎಲ್ಲವೂ ಕೊಟ್ಟಿದ್ದಾರೆ. 2-3 ಜೀಪಿಂದ ಆ ಏರಿಯಾಕ್ಕೆ ಬಂದವ್ರನ್ನ ಕೆಳಗಡೆ ಇಳಿಸಿದ್ರೆ ಯಾರಿಗೂ ಕೂಡ ಕಾಲು ನೆಲಕ್ಕೆ ಇಡಕ್ಕೆ ಆಗ್ತಾ ಇಲ್ಲ. ನಾನು ಅನ್ಕೊಂಡು ಇದೇನು ಯಾವ್ದೋ ಡ್ಯಾನ್ಸ್ ಅನ್ನ ಕಲ್ತು ಬಂದಿದಾರಲ್ಲ ಪೊಲೀಸ್, ಯಾವ್ದಾದ್ರು ಡ್ಯಾನ್ಸ್ ಸ್ಟೆಪ್ ಅನ್ನ ಹುಡ್ಕೊಟ್ರ ಅಂತ. ಒಂದ್ ಕಾಲ್ ಹಿಂಗಾಗುತ್ತೆ, ಒಂದ್ ಕಾಲ್ ಹಿಂಗಾಗುತ್ತೆ. ಆಮೇಲೆ ಹರ್ಷ ಸಂಘವಿ ಹೋಮ್ ಮಿನಿಸ್ಟರ್ ಏನ್ ಮಾಡಿದ್ರು ಗೊತ್ತಾ, ಬೆಳಗಿನ ಜಾವ 5 ಗಂಟೆಗೆ ಅದೇ ಪೆಂಡಾಲ್ಗೆ ಬರ್ತಾರೆ, ಹಿಂದೂಗಳ ಜೊತೆಗೆ ಕೂತು ಭಜನೆಯನ್ನ ಮಾಡಿ, ಹಾಗೆ ಯಾರು ಕೂಡ ಹೆದರಂಗಿಲ್ಲ. ಕಲ್ಲು ಎಸೆಯವರಿಗೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ನಾವು ಮಾತಾಡೋದು ಅನ್ನೋದನ್ನ ಹೇಳಿ ಹೋಗ್ತಾರೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಅಪ್ಪಿ ವಿಡಿಯೋವನ್ನ ಏನಾದ್ರು ಗೊತ್ತಿಲ್ಲ ಖ್ಯಾತಿಯ ಪರಮೇಶ್ವರ್ ಅವರು ಕೇಳ್ಬಿಟ್ರೆ, ಒಬ್ಬ ಗೃಹ ಮಂತ್ರಿ ಹೇಗಿರಬಾರ್ದು ಅನ್ನೋದಕ್ಕೆ ನೀವು ಯೋಗ್ಯವಾದ ಉದಾಹರಣೆ, ಹೇಗಿರಬೇಕು ಅನ್ನೋದಕ್ಕೆ ಕೆಲವೊಂದಿಷ್ಟು ಗುಣಲಕ್ಷಣಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ನೀವು ಕಲಿಯೋದಲ್ಲ. ಕಲಿತ್ರೆ ಮಾತ್ರ ಅದು ಕರ್ನಾಟಕ ರಾಜ್ಯದ ಪೂರ್ವಜನದ ಪುಣ್ಯ ಅಂತ ಕರಿಬೋದು. ಜೈ ಶ್ರೀರಾಮ್.